ಸ್ಟ್ರೈಕ್ ಮಾಡೋದು ತಪ್ಪಿಲ್ಲ, ಅಥವಾ ಇದು ಸರಿ ಇಲ್ಲ ಅಂತ ಹೇಳೋದು ತಪ್ಪಿಲ್ಲ. ತಪ್ಪಿರುವಂಥದ್ದು ಸರ್ಕಾರದ್ದು, KPSC. ಸರ್, ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ಮಾಡುವಾಗ ಒಳ್ಳೆ ವಿದ್ಯಾರ್ಥಿಗಳು, ಯಾಕಂದ್ರೆ ಅದನ್ನೇ ನೆಂಚ್ಕೊಂಡು ಕಷ್ಟಪಟ್ಟು ಓದಿ ಬರ್ದಂತವ್ರು ಎಲ್ಲೊಂದ್ ಕಡೆ ಅನುಮಾನ ಅಂದ್ರೆ ಪ್ರಾಬ್ಲಮ್ ಆಗ್ಬೋದಲ್ವ ಇದನ್ನ? ಸರ್, ಆಗ್ತಿರೋದೇ ಅವ್ರಿಗೆ 2011 ಆಗ್ತಿರೋದೇ ಅಂತವ್ರಿಗೆ. 2011 ಬ್ಯಾಚ್ಗಳಲ್ಲಿ ನಿಮಗೆ 275 ಮಾರ್ಕ್ಸ್ಗಳನ್ನ ತಗೊಳ್ತಿರೋಂಥವ್ರೆಲ್ಲ ಎಲ್ಲರೂ ಕೂಡ ಏನಂತ ಬುದ್ಧಿವಂತರು ಅಥವಾ ಅವರೇ ಸೂಪರ್ ಅನ್ನೋಂಗಲ್ಲ. ಅವ್ರು ಹಾಕ್ಸ್ಕೊಂಡಿರೋದೆಲ್ಲನೂ ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಒಂದು ದುಡ್ಡು ಕೊಟ್ಟೆ ಅನ್ನೋದೇ. ನಿಮಗೆ ಮೇನ್ಸಲ್ಲಿ 800-900 ತೆಗೆದಿರೋರಿಗೆ ಇಂಟರ್ವ್ಯೂಲ್ಲಿ 75 ಬಂದ್ಬಿಡುತ್ತಂತೆ. ಅದೇ 750 ತೆಗೆದಿರೋರಿಗೆ ಇಂಟರ್ವ್ಯೂ 175 ಬಂದ್ಬಿಡುತ್ತಂತೆ. ಅಂದ್ರೆ ಅವನಿಗೆ ಬರೆಯೋದ್ರಲ್ಲಿ ಅವನಿಗೆ ಟ್ಯಾಲೆಂಟ್ ಇರಲ್ಲ, ಅವ್ರ ಎದುರುಗಡೆ ಕುಂತ್ಕೊಂಡಾಗ ಅವ್ನ ಟ್ಯಾಲೆಂಟ್ ಬಂದ್ಬಿಡುತ್ತೆ. ಸೊ ಇದೆಲ್ಲವೂ ಕೂಡ ಗೊತ್ತಿರುವಂಥದ್ದು, ಇಡೀ ಕರ್ನಾಟಕ ಗೊತ್ತಿರುವಂಥದ್ದೇ. ಇಂಟರ್ವ್ಯೂ ಅಂದ್ರೆ ಇದು ಹಗರಣ. ಹಾಗಾಗಿ 50 ಮಾರ್ಕ್ಸ್ ಇಳಿಸಿ ಇವಾಗ 25 ಮಾರ್ಕ್ಸ್ ಇಳಿಸಿದ್ದಾರೆ. ಸೊ ಈಗ ಮಾಡೋಕ್ಕೇನು ಇಲ್ವಲ್ಲ, ಅಂದ್ರೆ ಇಂಟರ್ವ್ಯೂಲ್ಲಿ ನೀನು ಅಂದ್ರೆ 1 ಮಾರ್ಕ್ಸಲ್ಲೂ ಕೂಡ ಚೇಂಜ್ ಆಗ್ತವೆ. ಇಂಟರ್ವ್ಯೂ ಏನು ಮಾಡೋಕೆ ಇಲ್ವಲ್ಲ, ಹಂಗಂದ್ರೆ ಮೇನ್ಸಲ್ಲಿ ಏನಾದರೂ ನೀವು ಮಾಡಿಸ್ಕೊಂಡು ಬರ್ತಾ ಇದ್ದೀರಾ, ವಿ ಡೋಂಟ್ ನೋ. ಅದರ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ KPSC ಅವರು. ಆ ರೀತಿ ಆಗಿಲ್ಲ ಅಥವಾ ಆ ರೀತಿ ಆಗಿದೆ ಸರ್, ನೇಮಕಾತಿ ಪಕ್ಕ ಕರೆಕ್ಟಾಗಿ ಆಗಿದೆ, ಅದು ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಈ ಸಲ ಏನೋ ನಡೆದಿಲ್ಲ ಬಿಟ್ಟು ಕರೆಕ್ಟಾಗಿ ನಡೆದಿದೆ ಅಂತ. 50% ಏನಾದರೂ ನಡೀತಿದ್ರು ಕೂಡ ಈ ರೀತಿಯಾಗಿ ಆಚೆ ಬರ್ತವೆ, ಇದು ಗ್ಯಾರಂಟಿ. ಏನೋ ಒಂದು 50% ಏನೋ ಒಂದು ಊಹಾಪೋಹಗಳಿದ್ದಾವೆ. ಸೊ ಇದನ್ನ ಕಂಡುಹಿಡಿಯುವಂಥದ್ದು ಡಿಪಾರ್ಟ್ಮೆಂಟ್ ಯಾರು? ಪೊಲೀಸರದು. ಪೊಲೀಸರು ಯಾರು ಕೈ ಕೆಳಗಿದ್ದಾರೆ? ಸರ್ಕಾರದ ಕೈ ಕೆಳಗಿದ್ದಾರೆ. ಸರ್ಕಾರ ಅಕಸ್ಮಾತ್ ಏನಾದರೂ ಇವ್ರಿಗೆ ಸ್ಟಾಪ್ ಮಾಡಿದ್ರೆ ಅವ್ರು ಮಾಡಲ್ಲ. ಹಾಗಾಗಿ ಯಾವುದೋ ಒಂದು ಪಟಿಷನ್ಸ್ಗಳನ್ನ ಹಾಕಿ ಅಚ್ಚುಕಟ್ಟಾಗಿ ಎಂಕ್ವೈರಿ ನಡಿಬೇಕಾಗತ್ತೆ. ನಿಜವಾಗ್ಲೂ ಬರ್ದು ಪಾಸ್ ಆಗಿರೋ ಆ ಕ್ಲಾಸ್ ರೂಮಲ್ಲಿ 12 ಜನದಲ್ಲಿ ಎಲ್ಲರೂ ಹಂಗೆ ಮಾಡ್ತಾರೆ ಅನ್ಕೊಳ್ಳಿ, ಅವ್ರಿಗೆಲ್ಲೂ ತೊಂದರೆ ಆಗಿರೋ ರೀತಿ ಎಂಕ್ವೈರಿಗಳನ್ನ ಕಂಡಕ್ಟ್ ಮಾಡಬೇಕಾಗತ್ತೆ. PSI ಹಗರಣಗಳಲ್ಲಿ ಒಂದು 16 ಜನ ಪಾಸ್ ಆಗಿದ್ರು ಸರ್. ಪೊಲೀಸರು ಎಂಕ್ವೈರಿ ಮಾಡ್ಬೇಕಂದಾಗ DYSP ಶೇಖರ್ ಅನ್ಸುತ್ತೆ ಸಾಹೇಬ್ರು, ಅವರು ಎಂಕ್ವೈರಿ ಮಾಡ್ಬೇಕಂದಾಗ ಅವ್ರು ಇಂಟರ್ವ್ಯೂ ತಗೊಂತ ಇದ್ರು ನನ್ನ ಕಣ್ಣು ಮುಂದೆ. ಅಂದ್ರೆ ನಾವು ಪಾಸ್ ಆಗ್ಬೇಕಂದ್ರೆ ನಾನು ಅದರಲ್ಲಿ ವಕೀಲನಾದಾಗ ಏನು ಮಾಡ್ತಾ ಇದ್ರು, ಸಿಂಪಲ್ ಪ್ರಶ್ನೆಗಳನ್ನ ಉತ್ತರ ಕೊಡಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. 2ನೇ ರ್ಯಾಂಕ್ 5ನೇ ರ್ಯಾಂಕ್ 10ನೇ ರ್ಯಾಂಕ್ ತಗೊಂಡಿರೋರಿಗೆ ಸಿಂಪಲ್ ಪ್ರಶ್ನೆಗಳಿಗೆ ಕನ್ನಡದ ವರ್ಣಮಾಲೆಗಳು ಕೂಡ ಪ್ರಶ್ನೆ ಕೊಡಕ್ಕೆ ಆಗ್ತಿರಲಿಲ್ಲ. ನೀವು ಹೆಂಗ್ರಿ 5ನೇ ರ್ಯಾಂಕ್ 6ನೇ ರ್ಯಾಂಕ್ ಬರ್ತೀರಾ ಅನ್ನುವಂಥದ್ದು ಅಂದರೆ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಎಂಕ್ವೈರಿಗಳನ್ನ ನೀವು ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ಸರ್. ಅಕಸ್ಮಾತು ತುಂಬ ಇಂಟೆಲಿಜೆಂಟು KPSC ಬಂದಿರೋದ್ರೆ ಹೌದು 100 ಪ್ರಶ್ನೆಯಲ್ಲಿ 10 ಪ್ರಶ್ನೆ ನಾನು ಉತ್ತರ ಹೇಳೋದು ಬರಲ್ಲ, ಬಟ್ ಇನ್ನು 90 ಕೂಡ ನಾನು ಅಟ್ಲೀಸ್ಟ್ ಅದನ್ನು ನಿಯರ್ ಬೈ ಹೇಳ್ಬೋದು. ಸೊ ಗೊತ್ತಾಗುತ್ತೆ. ಇದನ್ನ ಕಡಿವಾಣ ಹಾಕಬೇಕು, ಬೇಗ ಎಂಕ್ವೈರಿಗಳನ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಎಂಕ್ವೈರಿ ಮಾಡಬೇಕು, ಹಾಗೆ ಇದೇನು ಕೂಡ ತಪ್ಪಿಸ್ಬಾರ್ದು, ಇದು ನಡ್ಕೊಂಡು ಹೋಗ್ತಾ ಇರಲಿ ಇಂಟರ್ವ್ಯೂ ಅನ್ನೋದು ನನ್ನ ಅಭಿಪ್ರಾಯ ಸರ್.